ಇದನ್ನು ಉಪಯೋಗ ಮಾಡ್ಕೊಳ್ಳೋದನ್ನು ಉಪಯೋಗ ಮಾಡ್ಕೊಂಡಿದ್ದನ್ನು ಅನೇಕ ಸಾಕ್ಷಿಗಳನ್ನ ಕೊಡ್ಬೋದಿಲ್ಲ, ಇಲ್ಲಂತಲ್ಲ. ಆದರೆ ಅವೆಲ್ಲ ಸ್ಟ್ಯಾಂಡ್ ಆಗೋದ್ರೆ, ಯಾಕಂದ್ರೆ ರೆಡ್ ಹ್ಯಾಂಡ್ ಆಗಿ ಸಿಗೋದಿಲ್ಲ ಇಂಥವೆಲ್ಲ. ಅಗದಿ ಬಿಹೈಂಡ್ ಆಫ್ ದ ಕರ್ಟನ್ ಕೆಲಸ ಆಗಿ ಹೋಗ್ತಿರ್ತಾವೆ. ಇವತ್ತು ನಮ್ಮ ಸಬ್ ರಿಜಿಸ್ಟರ್ ಆಫೀಸರ್ ಆಗಿರ್ಬೋದು, ತಹಶೀಲ್ದಾರರಾಗಿರ್ಬೋದು, ಅಥವಾ ಉಪ ತಹಶೀಲ್ದಾರ್ ಆಗಿರ್ಬೋದು, ಅಥವಾ ಮತ್ತಾವುದು ಪೊಲೀಸ್ ಡಿಪಾರ್ಟ್ಮೆಂಟ್ DYSP ಆಗಿರ್ಬೋದು, SP ಅಂತ ಇಲ್ಲಿ ಬರೋದಿಲ್ಲ, ಅದ್ರ ಪ್ರಮೋಟ್ ಆಗ್ತಿರ್ತಾರ. ಮತ್ತು ಬೇರೆ ಇವೆಲ್ಲ ಇಂಥ ಅನೇಕ ಪೋಸ್ಟ್ಗಳು. ಮತ್ತು ಇನ್ನು ನೀರಾವರಿ ಇಲಾಖೆದ ಅಥವಾ ಈಗ ಹೇಳಿ ನಿಮಗೆ ಪಂಚಾಯತ್ ರಾಜ್ಯದಲ್ಲೇ ಕೊಟ್ಟಿದ್ದು, ಪಂಚಾಯತ್ ರಾಜ್ಯ ನೇಮಣಿಕೆಯಲ್ಲಿ ಕೊಟ್ಟಿದ್ದು ಇನ್ನೂ ಆದರೂ ಮುಗಿತಾ ಇಲ್ಲ ಅನ್ನೋದು ಅಸಮಾನ ಅಂತ ಉಳ್ಕೊಳ್ತಾ ಇದ್ದಾರೆ. ಇವತ್ತು ಇನ್ನೂ 2.5 ಲಕ್ಷ ಉದ್ಯೋಗಕಾರಿ ಇದ್ದಾವೆ. ಅದನ್ನು ಯಾವಾಗ ಇವರು ಎಕ್ಸಾಮ್ ಮಾಡಿ ಸೆಲೆಕ್ಷನ್ ಮಾಡಿ ಉದ್ಯೋಗಸ್ಥರು ಅನ್ನೋಂಥ ಪ್ರಶ್ನೆ ಮಾಡ್ತಾಯಿದ್ದಾರೆ. ಒಟ್ಟಾರೆಯಾಗಿ KPSC ಒಂದನೇದ್ದು ಈಗ ಹೇಳಿದಂಗೆ ಇದರ ರಾಜಕೀಯ ವ್ಯಕ್ತಿಗಳಿಂದ ಮುಕ್ತ ಆಗಬೇಕು. ಎರಡನೇದು ಪ್ರತಿ 1 ವರ್ಷಕ್ಕೂ 2 ವರ್ಷಕ್ಕೂ ಅಲ್ಲಿ ಅಧಿಕಾರಿಗಳನ್ನ ಕಿತ್ತು ಹಾಕಲೇಬೇಕು, ಅವ್ರನ್ನ ಬೇರೆ ಕಡೆ ಕಳಿಸಿ ಬಿಡಬೇಕು ಅವ್ರನ್ನ. ಯಾಕಂದ್ರೆ ಅಲ್ಲಿ ಇದ್ದುಕೊಳ್ಳೆ ಅವ್ರಿಗೆ ಅದು ಅಲ್ಲಿ ಏನದ ಎಂಥದ ಎಲ್ಲಿ ಸೋರ್ತದ ಯಾರು ಹೆಂಗಿದ್ದಾರೆ ಅವ್ರಿಗೆಲ್ಲ ತಿಳಕ್ಕೆ ಬಂದು ದರಿದ್ರ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ, ಮತ್ತು ದುಡ್ಡು ಹೊಡಿಯೋದಕ್ಕೆ ಶುರು ಮಾಡಿಬಿಡ್ತಾರೆ. ಹೀಗಾಗಿ ವಿಶೇಷವಾಗಿ ಏನಾಗಿಬಿಡ್ತಪ್ಪ ಅಂತಂದ್ರೆ ಭ್ರಷ್ಟತೆ ಆಗ್ತಾ ಹೊರಟದ. ಅದೇನು ಇವತ್ತು ಶುದ್ಧ ಆಗ್ತದೆ, ನಾಳೆ ಶುದ್ಧ ಆಗ್ತದೆ ಅಂತಿಲ್ಲ, ಮತ್ತು ಶುದ್ಧ ಆಗೋ ಪ್ರಶ್ನೆಯೂ ಇಲ್ಲಲ್ಲ. ಯಾಕಂದ್ರೆ ಸ್ವಾಯತ್ತ ಸಂಸ್ಥೆ ಇರೋದ್ರಿಂದ ಸರ್ಕಾರಕ್ಕೆ ಸಹಿತ ಭಾಳ ದೊಡ್ಡ ಪ್ರಮಾಣದಲ್ಲಿ ಕೈ ಹಾಕಿ ಸ್ವಚ್ಛ ಮಾಡೋಕ್ಕೆ ಆಗಲಾರದ ಪರಿಸ್ಥಿತಿ ಇರ್ತದೆ. ಎಲ್ಲರೂ ಪ್ರಾಮಾಣಿಕರಂತಲ್ಲ, ಸರ್ಕಾರದ ಸಹಿತ ಅಲ್ಲಿದ್ದಂಥ ಈ ಮಿನಿಸ್ಟರ್ಸ್ ಆಯ್ತು, ಶಾಸಕರಾಯ್ತು, ಇವರು ಆಸೆ ಪಡುವಂಥವ್ರನ್ನ ಇವರು ಸ್ವಲ್ಪ ಕೈ ಚಾಚಿದ್ಕೊಳ್ಳಿ ಅಧಿಕಾರಿಗಳು ಅದನ್ನ ಹಿಡ್ಕೊಂಡು ಇವರು ದುರುಪಯೋಗ ಮಾಡ್ಕೊಳ್ತಾ ಇರ್ತಾರೆ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ತಾ ಹೊರಟಿರುವಂಥದ್ದು. ಹೀಗಾಗಿ ಪ್ರಿಯಾಂಕಾ ಖರ್ಗೆ ಅವರು ಇದನ್ನು ವಿಶೇಷವಾಗಿ ಚರ್ಚೆ ಮಾಡಿ ಸಾಧ್ಯ ಆದರೆ KPSCಯನ್ನು ಕಿತ್ತು ಹಾಕಿಬಿಡೋದು ಭಾಳ ಚಲೋ ಅಂತ ಭಾಳ ಜನರ ಅಭಿಪ್ರಾಯ ಇದೆ. ಯಾಕಂದ್ರೆ ಇದಕ್ಕೆ ಇನ್ನೊಂದು ಬಾಡಿ ಮಾಡಿ ಇದರಲ್ಲಿ ಯಾರು ಹಸ್ತಕ್ಷೇಪ ಇಲ್ಲ. ಮೊದಲೇದು ರಾಜಕಾರಣ ಕಿತ್ತು ಹಾಕಿಬಿಟ್ರೆ ಅವರು ಅಧ್ಯಕ್ಷರು ಯಾವ ರಾಜಕಾರಣ ಬೇಕಾದಮ್ಮ ಯಾವುದೋ